ನಮಸ್ಕಾರ ಕನ್ನಡಿಗರೇ, ನಾನು ಯಾರು ಅಂತ ಗೊತ್ತಾಯ್ತಾ? ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ತುಂಬಾ ದಿನ ಆದ್ಮೇಲೆ ನಿಮ್ಮ ಕಡೆ ಕಾಣಿಸ್ಕೊಂತ ಇದ್ದೀನಿ ವಿಡಿಯೋದಲ್ಲಿ. ಯಾವ ಇವೆಲ್ಲ ಇಷ್ಟು ದಿನ ಇಲ್ಲೇ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ಬಟ್ ಇವತ್ತು ಹಂಗೆ ಸೋಲೋ ರೈಡ್ ಹೋಗ್ತಾ ಯಪ್ಪ ಸೆಕೆ ಆಗ್ತಿಲ್ಲ. ಅಲ್ಲಲ್ಲಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡೋದು ಹಂಗೆ ವ್ಲಾಗ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಇವತ್ತು ಸೋಲೋ ರೈಡ್ ಹೊರಟಿದ್ದೀನಿ. ಬನ್ನಿ ನಾನು ಸೆಟಪ್ ತೋರಿಸ್ತೀನಿ, ಮೋಟೋ ಬ್ಲಾಗಿಂಗು, ಹೆಲ್ಮೆಟು ಮತ್ತು ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಮೋಟೋ ಬ್ಲಾಗಿಂಗ್ ಸೆಟಪ್ ಇದು ನಂದು. ಆಯಿತು. ಆಮೇಲೆ ನನ್ನ ಬ್ಯಾಗ್ ತಗೊಂಡು ಹೊರಟೆ. ಇವಾಗ ನನ್ನ ಬೇಬಿ ಕೀ ಎಲ್ಲೋಯ್ತು. ಜಾನ್ ಹತ್ರ ಟೈಮ್ ಸಿಸ್ಕೊಂಡು ಇವಾಗ ಹೋಗೋದು. ಇವಾಗ ಬಾಯ್ ಕೊಡಲೇ. ಹೋಗೋಷ್ಟರಲ್ಲಿ 7:30 ಆಗುತ್ತೆ ಅನಿಸುತ್ತೆ. ಇವಾಗ ಶೆಟ್ಟಿಹಳ್ಳಿಯಿಂದ ಹೊರಟೆ. ಬೇಬಿ ನೋಡ್ ಗುರು, ಪೆಟ್ರೋಲ್ ಬಂಕ್ ಕಾಣಿಸ್ತಿದೆ ಯಾವ ತರ ನುಗ್ತಾವಳೆ. ಯಾವ ಕನ್ನಡನ ಇದು? 320. ಓಕೆ ಗುರು, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಗೂಳೂರಿಂದ ಹೊರಟೆ. ಇವಾಗ ಕುಣಿಗಲ್ಲು ಆದಮೇಲೆ ಸಿಗ್ತೀನಿ, ಬನ್ನಿ. ಇವಾಗ ಕುಣಿಗಲ್ ಬಿಟ್ಟಿದ್ದೀನಿ. ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ನಾನು ಅವ್ರ ಮನೆಗೆ ತಲುಪೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ನೋಡ್ರಿ ಒಂದು ಧನುಷನ್ನ ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಚಳಿ ಆಗ್ತಿದ್ರು ಬಿಡ್ತಿಲ್ಲ ಈಜಾಡೋದು. ಅಲ್ಲಿ ನೋಡ್ರಿ, ಯಾವಾಗಲೇ ಬೆಳಿಗ್ಗೆನೆ ಸ್ವಿಮ್ಮಿಂಗ್ ಪೂಲಿಗೆ ಇಳ್ತಾನೆ. ಆಹಾ, ಏನು ಐಡಿಯಾ ಮಾಡಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಾನೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೋಡ್ರಿ, ಯಾವಾಗಲೇ ಬೆಳಗ್ಗೆನೆ ಅಜ್ಜಿ ದೋಸೆ ರೆಡಿ ಮಾಡೈತೆ. ಟೀ ಟೈಮಿಗೆಲ್ಲ ತಿಂಡಿ ರೆಡಿ. ಅಜ್ಜಿ ಫುಲ್ ಫಾಸ್ಟು. ಬಿಸಿ ಬಿಸಿ ದೋಸೆ ರೆಡಿ. ಬಿಸಿ ಬಿಸಿ ದೋಸೆ ತಿಂದ್ಕೊಂಡು ಇಲ್ಲಿಂದ ಆಲ್ಮೋಸ್ಟ್ 8 ಗಂಟೆಗೆ ಹೊರಟು ಮೇಲುಕೋಟೆಗೆ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ, ಅಲ್ಲಿ ಹೇಗಿದೆ ಪ್ಲೇಸು ಎಲ್ಲ ಅಂತ ತೋರಿಸ್ತೀನಿ. ಅಂತೂ ಇಂತೂ ಮೇಲುಕೋಟೆ ಎಂಟ್ರೆನ್ಸಿಗೆ ಬಂದ್ವು. ನೋಡ್ರಿ, ಇಲ್ಲಿ ಲೊಕೇಶನ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ಮುಂದ್ಗಡೆ ಬ್ಯಾನರ್ ದೊಡ್ಡದಾಗೈತೆ, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಐತೆ ಅಂತ ಹಾಕೈತೆ. ಆಮೇಲೆ ಹೋಗೋಣ ಎಲ್ಲ ಪ್ಲೇಸಿಗೆ, ಬನ್ನಿ ನನ್ನ ಜೊತೆ. ಹುನ್ನಾರ ಈ ಸ್ವಾಮಿ ಪ್ಲೇವುಡ್ ತಗೊಂಡು ಹೋಗ್ತಾವನ್ ಇಲ್ಲಿ. ನಿಲ್ಸು ನಿಲ್ಸು ನಿಲ್ಸು, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಜೈ ಶ್ರೀರಾಮ್. ಭಾಷ್ಯ ದ್ವಾರ ಎಂಟ್ರೆನ್ಸಿಗೆ ಬಂದ್ವು. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಫಸ್ಟು. ಬನ್ನಿ ಅಲ್ಲಿಗೆ ಹೋಗೋಣ. ಗಾಡಿಯಲ್ಲಿ ಹಾಕ್ಬೇಕು, ಹೋಗುತ್ತೆ ಅನಿಸುತ್ತೆ. ನೋಡೋದು ಎಲ್ಲಿವರೆಗೆ ಹೋಗುತ್ತೆ ಅಲ್ಲಿವರೆಗೆ ಹೋಗೋದು. ಗಣಪತಿ ಕಿ ಜೈ. ಹೋಗ್ತೈತಲ್ಲ ಇಲ್ಲೆಲ್ಲ ಸಣ್ಣ ಸಣ್ಣದಿಲ್ಲ. ತೋರಿಸ್ಕೊಂಡು ಹೋಗ್ತಾವನು. ಏನು ಗುರು ಹಿಂಗೈತಿ ರೋಡು, ಯಪ್ಪ. Take the next right, then make a U-turn. ಬಂದು ಇಲ್ಲಿ ಗಾಡಿ ಇಲ್ಲಿವರೆಗೂ ಅಷ್ಟೇ ಬರೋದು. ಇಲ್ಲಿಂದ ಮುಂದಕ್ಕೆ ನಾವು ಮೆಟ್ಲು ಹತ್ಬೇಕು. ಅದಕ್ಕೂ ಮುಂಚೆ ನಮ್ಮ ಮಾವರು ಪೂಜೆ ಸಾಮಾನು ಅಂತಾರೆ. ಬನ್ನಿ, ಪೂಜೆ ಸಾಮಾನು ತಗೊಂಡ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇಲ್ಲಿ ಕೋತಿಗಳ ಕಾಟ ಜಾಸ್ತಿ, ಬ್ಯಾಗ್ ನೋಡೋಂಗಿಲ್ಲ, ಮೇಲೆ ಎಗರು ಬಿಡ್ತೀವಿ. ತಕ್ಕೆ ಆಗ್ತಿಲ್ಲ ನೋಡು. ಹತ್ರಿ ಬೇಗ. ಹಾಂ, ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ಮನ್ನು. ಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಲ್ಯಾಣಿ ಕಾಣಿಸ್ತೈತಲ್ಲ ಹಿಂದ್ಗಡೆ, ಅಲ್ಲಿಗೆ ಹೋಗೋಣ ಇವಾಗ. ಮೇಲ್ಗಡೆ ಬಂದು ನೋಡಿ, ಮೇಲ್ಗಡೆಯಿಂದ ವ್ಯೂ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇದೇ ದೇವಸ್ಥಾನ, ಯೋಗ ನರಸಿಂಹ ದೇವಸ್ಥಾನ. ಅದಕ್ಕೆ ಭಯನೇ ಇಲ್ಲ, ಎಲ್ಲೈತೆ ನೋಡೋದು ಅಲ್ಲಿ. ನೋಡಿ ಗುರು, ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ. ಆಹಾ, ಸ್ವರ್ಗ ಮೇಲ್ಗಡೆಯಿಂದ ಅಂತ ವ್ಯೂ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ, ಅವಾಗಲೇ ನಾವು ಇಷ್ಟು ಮೇಲ್ಗಡೆ ಹತ್ತಿದ್ರು ಇವ್ರು ಇನ್ನೂ ಸುಸ್ತಾಗಿ ಇನ್ನೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ ನೋಡ್ರಿ ಇಲ್ಲಿ.
ಇದೇ ನೋಡಿ ಕಲ್ಯಾಣಿ ಅಲ್ಲೈತೆ. ಇವಾಗ ದರ್ಶನ ಮುಗಿಸ್ಕೊಂಬಿಟ್ಟು ಅಲ್ಲಿಗೆ ಹೋಗೋಣ. ಇದು ಒಳಗಡೆ ಎಂಟ್ರಿ, ದೇವಸ್ಥಾನ ಎಂಟ್ರಿ. ಇವಾಗ ಪೂಜೆಗೆ ಹೋಗ್ಬೇಕು. ಇವಾಗ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ, ಅವರು ಬರಲಿ ಅಂತ ವೇಟಿಂಗು. ಅವರು ಬಂದರು, ಜೊತೇಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಒಳಗಡೆ ವೀಡಿಯೋ ತೆಗಿಯೋಕ್ಕೆ ಬಿಡೋಲ್ಲ. ಆದರೂ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಆದರೂ ಮುಂದೆ ನೋಡಿದ್ರೆ ಫೋನು ಒಳಗಡೆ ಇಡ್ಕ ಅಂತ ಬೈತಾರೆ. ಆದರೂ ದೇವ್ರು ತೋರ್ಸೋಕ್ಕಾಗಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಹತ್ರ ಹೋಗೋಣ, ದರ್ಶನ ಮುಗಿಸ್ಕೊಂಡು ಪೂಜೆನ ಆಯಿತು. ಕಲ್ಯಾಣಿ ಹತ್ರ ಹೋಗೋಣ ಬರೀ. ದೇವ್ರ ದರ್ಶನ ಅಂತೂ ಚೆನ್ನಾಗಾಯ್ತು. ಇಲ್ಲಿಂದ ಮತ್ತೆ ಕಲ್ಯಾಣಿ ಹತ್ರ ಹೋಗೋಣ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ. ಈ ನನ್ ಮಕ್ಳು ದಿನಾ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲ ಆಗಿದ್ರೆ ನನಗೇನು? ಇವಾಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಕಲ್ಯಾಣಿಗೆ ಬಂದಿದ್ದೀವಿ. ಇಲ್ಲಿಂದ ಎಲ್ಲಿಗೆ ಹೋಗೋದು? ಚೆಲುವರಾಯ ಸ್ವಾಮಿಗೆ ಹೋಗೋಣ. ಹೋಗೋಣ ಬಿಡಿ. ಅದೇ ರಾಯಗೋಪುರ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಕ್ಕ ತಂಗಿ ಕೊಳ ನೋಡ್ಕೊಂಡು. ಹಾಂ, ಸಿಂಹಾದ್ರಿ ಸಿಂಹ. ಹಾಂ, ಇಲ್ಲ ಶೂಟಿಂಗ್ ಮಾಡಿರೋದು ನೋಡಿ ಫ್ರೆಂಡ್ಸ್. ಇದೇ ಸಿಂಹಾದ್ರಿ ಸಿಂಹದಲ್ಲಿ ನ್ಯಾಯ ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡಿರೋ ಪ್ಲೇಸು. ಮೇಲುಕೋಟೆ ರಾಯಗೋಪುರ ಇದು. ಇಲ್ಲಿ ವಿಷ್ಣುವರ್ಧನ್ ಸರ್ ಸೆಂಟ್ರಲ್ಲಿ ಸ್ಟೇಜ್ ಹಾಕೋರು, ಅದರಲ್ಲಿ ವೀಡಿಯೋದಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಇಲ್ಲಿ ನ್ಯಾಯ ಮಾಡಿರೋದು. ಇಲ್ಲೆಲ್ಲ ಜನ ನಿಂತಿರ್ತಾರೆ. ಇವಾಗ ಜನ ಇಲ್ಲ ಯಾರು. ಮತ್ತು ಇಲ್ಲಿ ನಿಂತ್ಕೊಂಡವ್ರಲ್ಲ ಇವರು. ಇಲ್ಲೊಂದು ಬಾಣ ಥರ ಗುರ್ತು ಅವ್ರು ಹಾಕೊಂಡ್ರೆ ಸೆಟ್ಟಲ್ಲಿ. ಇಲ್ಲೊಂದು ಐತೆ, ಇಲ್ಲೊಂದು ಹಾಕೊಂಡವ್ರೆ. ವೀಡಿಯೋ ಹಾಕ್ತೀನಿ, ಅದರಲ್ಲಿ ಈ ಥರನೇ ಸೇಮ್ ಇರೋದು. ಸೇಮ್ ಅಲ್ಲ, ಇದೇ ಪ್ಲೇಸ್. ಓಡಾಡಿ ಸುಸ್ತಾಯಿತು, ಕಬ್ನಲ್ಲಿ ಕುಡಿತಾ ಇದ್ದೀನಿ. ಲೇ ಧನುಷು, ಮೀಸೆ ಬಂದವಲ್ಲ ನಿಂಗೆ? ಅಲ್ಲ ಕಣೋ, ನಿಮ್ಮ ಅಪ್ಪನ ಕೊಟ್ಟಿದ್ದೇನೋ ನೀನು? ಇವಾಗ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಎಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಅಷ್ಟೇ. ಇಲ್ಲಿಂದ ಹೋಗಿ ವಾಪಸ್ ಬರೋದು ನೋಡ್ಕೊಂಡು ಏನೈತೆ ಅಂತ. ಎಲ್ಲ ಸಖತ್ ಪುರಾತನ ಕಾಲದ್ದೆಲ್ಲ ಕಂಬಗಳು, ಕೆತ್ತನೆ ಎಲ್ಲ ಹಳೇ ಕಾಲದ್ದು. ಚೆನ್ನಾಗಿದೆ ನೋಡೋಕೆ ಒಂಥರ. ಬೇಲೂರು ಹಳೆಬೀಡು ಸ್ಟೈಲಲ್ಲಿ. ಇನ್ನೂ ಎಷ್ಟು ದೂರ? ಸ್ವಲ್ಪ ಹೋದ, ಸ್ವಲ್ಪ ದೂರ. ಮನೆ ಕಾಣಕ್ಕೆ ಚೆನ್ನಾಗೈತೆ ಜಾಗ. ಒಳ್ಳೆ ನಿದ್ದೆ ಬರುತ್ತೆ ಮಾತ್ರ ಹಿಂಗೆ. ನೀವು ಮನೆ ಕಂಡರಲ್ಲ ಇಲ್ಲಿ, ಇದ್ರ ಮೇಲೆಲ್ಲ ಮನೆ ಕಂಡು ಫ್ರೀ ಇದ್ರೆ ಒಂದು ಮನೆ ಕಂಡ್ಬಿಡ್ತೀನಿ. ಇಲ್ಲಿ ಯಾವುದೋ ಕೊಳ ಐತೆ, ಯಾವುದಿದೆ? ಅಲ್ಲಲ್ಲೇ ಇದ್ದಾವಪ್ಪ. ಇದು ಬೆಟ್ಟನೇ ಎಲ್ಲ ಇಷ್ಟೇ. ಇವಾಗ ಇದೇ ನೋಡಿದ್ದು ನಾನು ಫೋಟೋದಾಗೆ, ಮ್ಯಾಪಾಗಿ ನೋಡಿದ್ದೆ. ಇದೇ ಇದು ಗಿಡ ನಕ್ಕರೆ ಜಗ ನಗುವುದು, ಗಿಡ ಅಳಿದರೆ ಜಗ ಅಳಿಬೋದು. ಚೆನ್ನಾಗಿ ಬರ್ದವ್ರೆ. ಇದೇ ಧನುಷ್ಕೋಟಿ ಎಂಟ್ರೆನ್ಸು. ಇಲ್ಲಿ ಮೇಲ್ಗಡೆ ಹತ್ಬಿಟ್ಟು ಏನೇನೈತೆ ಅಂತ ನೋಡ್ಕೊಂಬರೋಣ ಬನ್ನಿ, ಹೋಗೋಣ. ಪ್ಲೇಸ್ ಸಕ್ಕತ್ತೈತೆ ಮಾತ್ರ ಫೋಟೋಶೂಟಿಗೆಲ್ಲ. ಇದೆಲ್ಲ ಬಿದ್ರು ಕಣ್ಣಂಗೆ ಕಾಣಿಸ್ತೈತೆ ನೋಡಿ ವೀಡಿಯೋದಾಗೆ. ಆ್ಯಕ್ಚುಲಿ ಇದು ಬಿದ್ರಲ್ಲ, ಈ ಥರ ಮಾಡೋರಿ. ಕಂಬಿ ಹಾಕ್ಬಿಟ್ಟು ಸಿಮೆಂಟ್ ಹಾಕೋರು ನೋಡ್ರಿ, ಕಿತ್ಕೊಂಡು ಹೋಗಿದ್ವಿ. ಸಿಮೆಂಟ್ ಇದು ಸೇಮ್ ಮರ ಥರನೇ ಮಾಡ್ಬಿಟ್ಟವ್ರೆ. ಇದೇ ಧನುಷ್ಕೋಟಿ. ಹಾಂ, ಅಲ್ಲಿ ದೇವಸ್ಥಾನ ಐತೆ. ಬಾಬಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಯಾವುದೋ ದೇವಸ್ಥಾನ ಐತೆ.